ಎಲ್ಲರಿಗೂ ನಮಸ್ಕಾರ. ಕಟಕ ರಾಶಿಯವರೇ, ಮುಂಬರುವ ಆಗಸ್ಟ್ 7, 8, 9 ಈ ಅದೃಷ್ಟವಂತ 3 ದಿನಗಳಂದು ಕಟಕ ರಾಶಿಯವರ ಜೀವನದಲ್ಲಿ ಒಂದು ದೊಡ್ಡ ಘಟನೆ ಸಂಭವಿಸಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಬನ್ನಿ, ಕಟಕ ರಾಶಿಯವರೇ, ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗಲಿವೆ, ಇದರ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನಾದ್ರೆ ತಿಳಿಸ್ಕೊಡ್ತಿದ್ದೀನಿ. ಹೌದು, ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ ಕಟಕ ರಾಶಿಯವರೇ, ಈಗ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನ ಕೊನೆಯವರೆಗೂ ನೋಡಿ. ಹೌದು, ಕಟಕ ರಾಶಿಯವರ ಜೀವನದಲ್ಲಿ ಒಂದು ದೊಡ್ಡ ಘಟನೆ ಆದರೆ ಸಂಭವಿಸಲಿದೆ ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು. ಹೌದು, ಇದು ನಿಮಗೆ ದೇವರೇ ನೀಡ್ತಿರ್ತಕ್ಕಂಥ ಎಚ್ಚರಿಕೆ ಆಗಿರತ್ತೆ ಕಟಕ ರಾಶಿಯವರೇ. ಹಾಗಾಗಿ ನಿರ್ಲಕ್ಷಿಸಬಾರದಾಗಿರತ್ತೆ. ಕಟಕ ರಾಶಿಯವರು ಮೇಲಕ್ಕೆ ಹೊರ ಜಗತ್ತಿಗೆ ಎಷ್ಟೇ ಒರಟಾಗಿ ಮಾತನಾಡಿದ್ರೂ ಸಹ ನಿಮ್ಮ ಮನಸ್ಸು ತುಂಬಾ ಮೃದು ಆಗಿರುತ್ತೆ. ಯಾವುದೇ ರೀತಿ ಕಲ್ಮಶ ಇಲ್ಲದೆ ಇರತಕ್ಕಂತಹ ನಿಷ್ಕಲ್ಮಶ ಮನಸ್ಸನ್ನ ಉಳ್ಳವರು ನೀವಾಗಿರ್ತೀರಾ. ನಿಮ್ಮ ಮನಸ್ಸು ಸಹ ತುಂಬಾನೇ ಶುದ್ಧ ಆಗಿರುತ್ತೆ ಕಟಕ ರಾಶಿಯವರ. ಕಟಕ ರಾಶಿಯವರು ನೀವು ಕೆಲವು ದಿನಗಳಿಂದ ಗಮನಿಸಿದ್ರೆ ನಿಮ್ಮ ಸುತ್ತಮುತ್ತಲೂ ಸಹ ನಿಮ್ಮ ಶತ್ರುಗಳ ಸಂಖ್ಯೆ ಕ್ರಮೇಣವಾಗಿ ಏರಿಕೆಯಾಗ್ತಾನೆ ಇದೆ. ಹೌದು, ಇದನ್ನು ಸಹ ನೀವು ಗಮನಿಸಿರ್ಬೋದು. ಆದರೆ ಇದು ಸಹಜನೇ. ಹೌದು, ಯಾರಾದರೂ ಒಬ್ರು ಏಳಿಗೆ ಆಗ್ತಿದ್ದೀರ ಅಂತಂದ್ರೆ ಅವರ ಸುತ್ತಮುತ್ತಲೂ ಸಹ ಶತ್ರುಗಳ ಸಂಖ್ಯೆ ಕ್ರಮೇಣವಾಗಿ ಏರಿಕೆಯಾಗ್ತಾನೆ ಇರುತ್ತೆ. ಅದೇ ರೀತಿ ನಿಮ್ಮ ಜೀವನದಲ್ಲೂ ಸಹ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ನಿಮ್ಮ ಜೀವನದಲ್ಲಿ ಶತ್ರುಗಳ ಸಂಖ್ಯೆನೂ ಸಹ ಏರಿಕೆಯಾಗುವುದನ್ನು ನೀವು ಗಮನಿಸಬಹುದಾಗಿರುತ್ತೆ ಕಟಕ ರಾಶಿಯವರೇ. ಕಟಕ ರಾಶಿಯವರೇ, ಇಷ್ಟು ದಿನ ನೀವು ಬೆಳಗ್ಗೆ ಎದ್ದ ನಂತರ ಕಣ್ಣ ಮುಂದೆ ಹೊಸ ಹೊಸ ಸಮಸ್ಯೆಗಳಾದರೆ ಬರ್ತಿತ್ತು, ಹೊಸ ಹೊಸ ಸಂಕಷ್ಟಗಳಾದರೆ ಇರ್ತಿತ್ತು. ನಿನ್ನೆಯ ಸಮಸ್ಯೆಗೆ ಇನ್ನೂ ಸಹ ಪರಿಷ್ಕಾರವನ್ನು ಹುಡುಕಿ ಇರೋದಿಲ್ಲ. ಆದರೆ ಇವತ್ತಿನ ಒಂದು ಹೊಸ ಸಮಸ್ಯೆ ಕಣ್ಣ ಮುಂದೆ ಆದರೆ ಬಂದಿರುತ್ತೆ. ಹೌದು, ಈ ಎಲ್ಲ ದಿನಗಳನ್ನು ನೋಡ್ತಾ ನೀವು ಈ ದಿನ ಯಾವಾಗ ಮುಕ್ತಾಯ ಆಗುತ್ತೆ ಎಂಬ ಕ್ಷಣವನ್ನು ಸಹ ನೋಡಿಕೊಂಡು ಬಂದಿದ್ದೀರಾ ಅಲ್ವಾ. ಹಾಗಾಗಿ ಕಟಕ ರಾಶಿಯವರೇ, ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ಕಷ್ಟಗಳು, ಎಲ್ಲ ರೀತಿ ಕಹಿ ನೆನಪುಗಳು, ನೀವು ಪ್ರತಿದಿನ ಎದುರಿಸ್ತಾ ಇರ್ತಕ್ಕಂಥ ಸವಾಲುಗಳು ಎಲ್ಲನೂ ಸಹ ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಜೀವನದಿಂದ ದೂರ ಆಗಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಕಟಕ ರಾಶಿಯವರ. ಅದೇ ರೀತಿ ಇಷ್ಟು ದಿನ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಸಾಲದ ಒತ್ತಡಗಳು ಸಹ ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಜೀವನದಿಂದ ದೂರ ಆದರೆ ಆಗಲಿದೆ. ಹೌದು, ಕಟಕ ರಾಶಿಯವರು ಇಷ್ಟು ದಿನ ಸಂಕಟ ಆದರೆ ಪಡ್ತಿದ್ರು. ಹೌದು, ಎಷ್ಟೇ ಪರಿಶ್ರಮ ಪಟ್ಟರು ಸಹ, ಎಷ್ಟೇ ದುಡಿದ್ರೂ ಸಹ ನಿಮಗೆ ಬರಬೇಕಾಗಿರ್ತಕ್ಕಂಥ ಪ್ರತಿಫಲ ನಿಮಗೆ ಸಿಗ್ತಿಲ್ಲ. ಹೌದು, ನೀವು ಪರಿಶ್ರಮ ಪಟ್ಟಿರ್ತಕ್ಕಂಥ ಪ್ರತಿಫಲ ಬೇರೆ ಯಾರಿಗೋ ಸಿಗ್ತಿದೆ ಎಂಬಂತೆ ನೀವು ಇಷ್ಟು ದಿನ ಸಂಕಟ ಆದರೆ ಪಡ್ತಿದ್ರಿ ಅಲ್ವಾ. ಹಾಗಾಗಿ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ಕಟಕ ರಾಶಿಯವರೇ, ನೀವು ಇಷ್ಟು ದಿನ ಪಟ್ಟಂತಹ ಕಷ್ಟಕ್ಕೆ ತಕ್ಕ ಪ್ರತಿಫಲ ಆದರೆ ಈ ಸಮಯದಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು ಕಟಕ ರಾಶಿಯವರೇ. ಹೌದು, ಕಟಕ ರಾಶಿಯವರ ಜೀವನದಲ್ಲಿ ನೀವು ಯಾರನ್ನ ಹೆಚ್ಚು ನಂಬಿದ್ರೋ, ಯಾರಿಗೆ ಹೆಚ್ಚು ಸಹಾಯವನ್ನು ಮಾಡಿದ್ರೋ, ನೀವು ಸಹಾಯ ಮಾಡಿರ್ತಕ್ಕಂತಹ ವ್ಯಕ್ತಿಗಳು ಈಗ ಆಕಾಶದ ಎತ್ತರಕ್ಕೆ ಬೆಳೆದಿದ್ದಾರೆ. ಆದರೆ ಈಗ ಅವರು ನಿಮ್ಮನ್ನು ದೂರ ಇಟ್ಟಿದ್ದಾರೆ. ಹೌದು, ಈ ವಿಚಾರಗಳೆಲ್ಲ ನೀವು ಪ್ರತಿದಿನ ನೆನಪು ಮಾಡ್ಕೊಳ್ತಾ ದುಃಖಿತರಾಗ್ತಾನೆ ಇರ್ತೀರಾ. ಹಾಗಾಗಿ ಕಟಕ ರಾಶಿಯವರೇ, ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ನಿಮ್ಮನ್ನ ಯಾರು ಮೋಸ ಮಾಡಿದ್ರು ನೋಡಿ, ಅದೇ ಜನಗಳು ಮತ್ತೆ ನಿಮ್ಮ ಬಳಿಗೆ ಬಂದು ನಿಮ್ಮ ಸಲಹೆಯನ್ನ, ನಿಮ್ಮ ಸಹಾಯಕ್ಕೆ ಬರುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಆಲೋಚನೆ ಮಾಡ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ ಕಟಕ ರಾಶಿಯವರೇ. ಹೌದು, ಕಟಕ ರಾಶಿಯವರ ಮನಸ್ತಾಪ ಎಂಥದ್ದು ಅಂತ ನಾವು ನೋಡೋದಾದ್ರೆ, ಕಟಕ ರಾಶಿಯವರೇ, ನಿಮ್ಮ ಮನಸ್ಸಿನಲ್ಲಿ ಎಷ್ಟೇ ನೋವಿದ್ರೂ ಸಹ, ಅಗ್ನಿ ಪರ್ವತದಷ್ಟು ನೋವಿದ್ರೂ ಸಹ ನೀವು ಆ ಒಂದು ನೋವನ್ನು ಯಾರೊಂದಿಗೂ ಸಹ ಹೇಳಿಕೊಳ್ಳೋದಿಲ್ಲ. ಹೌದು, ಎಲ್ಲ ನೋವನ್ನು ಮನಸ್ಸಿನಲ್ಲೇ ಇಟ್ಕೊತೀರಾ. ಅದರ ಬದಲಿಗೆ ಹೊರ ಜಗತ್ತಿಗೆ ನಿಮ್ಮನ್ನು ನೋಡುವವ್ರಿಗೆ ನೀವು ತುಂಬ ಸಂತೋಷದಿಂದ, ಖುಷಿಯಿಂದ ಕಾಣ್ತೀರಾ. ಹೌದು, ಇದೇ ನಿಮ್ಮ ದೊಡ್ಡತನ ಆಗಿರುತ್ತೆ. ಹೌದು, ಇದರ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ನೋವನ್ನು ಬೇರೆಯವರೊಂದಿಗೆ, ಇತರರೊಂದಿಗೆ ಹೇಳಿಕೊಂಡು ಅವರನ್ನು ಸಹ ನೀವು ದುಃಖಿತರನ್ನಾಗಿ ಮಾಡೋದು ನಿಮಗೆ ಇಷ್ಟ ಇರೋದಿಲ್ಲ. ಹಾಗಾಗಿ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ನೋವನ್ನು ಮನಸ್ಸಿನಲ್ಲೇ ಇಟ್ಕೊಂಡು ಅದರ ಬದಲಿಗೆ ಹೊರ ಜಗತ್ತಿಗೆ ಸಂತೋಷವನ್ನು, ಖುಷಿಯನ್ನು ಹಂಚ್ತಾ ಇರ್ತಕ್ಕಂತಹ ದೊಡ್ಡ ಮನಸ್ಸಿನ ಉಳ್ಳವರು ನೀವಾಗಿರ್ತೀರಾ ಕಟಕ ರಾಶಿಯವರೇ. ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮಯ ಒಂದು ಜೀವನದಲ್ಲಿ ರಾಜಯೋಗನೇ ಪ್ರಾಪ್ತಿಯಾಗ್ತಿರ್ತಕ್ಕಂಥದ್ದು. ಹೌದು, ಧನಲಾಭ ಪ್ರಾಪ್ತಿಯಾಗುವ ಯೋಗ ಈಗ ನಿಮ್ಮ ಜೀವನದಲ್ಲಿರ್ತಕ್ಕಂಥದ್ದು ಕಟಕ ರಾಶಿಯವರೇ. ಬೇರೆ ಬೇರೆ ಮೂಲಗಳಿಂದ, ಬೇರೆ ಬೇರೆ ದಾರಿಗಳಿಂದ ಇದೀಗ ನಿಮ್ಮ ಕೈಗೆ ಹಣ ಬರ್ತಕ್ಕಂಥದ್ದು, ನಿಮ್ಮ ಕೈಗೆ ಹಣ ಬರ್ತಕ್ಕಂಥ ದಾರಿಗಳಾದರೆ ಈ ಸಮಯದಲ್ಲಿ ಹೆಚ್ಚಾಗ್ತಕ್ಕಂಥದ್ದು ನಿಮ್ಮಯ ಒಂದು ಜೀವನದಲ್ಲಿ ಕಟಕ ರಾಶಿಯವರೇ. ಹೌದು, ನೀವು ಈಗಾಗಲೇ ಹೂಡಿಕೆ ಮಾಡಿರ್ತಕ್ಕಂತಹ ಜಾಗದಿಂದ ಇದೀಗ ನಿರೀಕ್ಷೆಗೂ ಮೀರಿದ ಧನ ಲಾಭವನ್ನಾದರೆ ನೀವು ಪ್ರಾಪ್ತಿ ಮಾಡಿಕೊಳ್ಳಬಹುದಾಗಿರುತ್ತೆ. ಕಟಕ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಘಟನೆ ಆದರೆ ಸಂಭವಿಸಲಿದೆ
ಅದು ಏನಂತಂದರೆ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಶತ್ರುಗಳ ಮುಖವಾಡ ಆದರೆ ಈ ಸಮಯದಲ್ಲಿ ಬಯಲಾಗ್ತಕ್ಕಂಥದ್ದು. ಅವರನ್ನು ನೀವು ಇಷ್ಟು ದಿನ ಗುರುತಿಸಿರಲೇ ಇರಲಿಲ್ಲ. ಹೌದು, ಆ ವ್ಯಕ್ತಿಗಳು ಇಷ್ಟು ದಿನ ನಿಮ್ಮ ಜೀವನದಲ್ಲೇ ಇದ್ದರು. ನಿಮ್ಮ ಸ್ನೇಹಿತರಲ್ಲೂ ಇರ್ಬೋದಾಗಿರುತ್ತೆ, ನಿಮ್ಮ ಸಹೋದ್ಯೋಗಿಗಳಲ್ಲೂ ಇರ್ಬೋದಾಗಿರುತ್ತೆ, ಅಥವಾ ನಿಮ್ಮ ಕುಟುಂಬಸ್ಥರಲ್ಲೂ ಸಹ ಇರ್ಬೋದಾಗಿರುತ್ತೆ. ಅವ್ರು ಇಷ್ಟು ದಿನ ನಿಮ್ಮ ಜೊತೆಗೇ ಇದ್ದರು, ನಿಮ್ಮ ಜೊತೆನೇ ಊಟ ಮಾಡ್ತಿದ್ರು, ನಿಮ್ಮ ಜೊತೆನೇ ಕೆಲಸ ಮಾಡ್ತಿರೋರಾಗಿರ್ಬೋದಾಗಿರುತ್ತೆ. ಆ ವ್ಯಕ್ತಿಗಳು ನಿಮ್ಮ ಮುಂದೆ ಇಷ್ಟು ದಿನ ನಟನೆಯನ್ನು ಮಾಡ್ತಿದ್ರು. ನಿಮ್ಮ ಗೆಲುವಿಗಾಗಿ ಕಾಯ್ತಾ ಇರೋ ರೀತಿ ನಿಮ್ಮ ಮುಂದೆ ನಟನೆಯನ್ನು ಮಾಡ್ತಿದ್ರು. ಆದರೆ ನೀವು ಹೋದ ನಂತರ ನಿಮ್ಮನ್ನು ಅವಮಾನ ಮಾಡ್ತಕ್ಕಂಥದ್ದು, ನಿಮ್ಮ ಮೇಲೆ ಅಪವಾದಗಳನ್ನು ಹಾಕ್ತಕ್ಕಂಥದ್ದು, ನಿಮ್ಮನ್ನು ದೂಷಿಸ್ತಕ್ಕಂಥದ್ದು, ನಿಮ್ಮ ಸೋಲಿಗಾಗಿ ಕಾಯ್ತಾ ಇರ್ತಕ್ಕಂತಹ ಶತ್ರುಗಳ ಮುಖವಾಡ ಆದರೆ ಈ ಸಮಯದಲ್ಲಿ ಬಯಲಾಗುತ್ತೆ. ಹೌದು, RMS ಅಕ್ಷರದ ವ್ಯಕ್ತಿಯಿಂದ ನಿಮ್ಮ ಜೀವನದಲ್ಲಿ ಈ 3 ಅಕ್ಷರದ ವ್ಯಕ್ತಿಗಳಲ್ಲಿ ಒಬ್ಬರು ಮುಂಬರುವ ಈ ಅದೃಷ್ಟವಂತಹ 3 ದಿನದಲ್ಲಿ ನಿಮ್ಮ ಮನೆಗಾದರೆ ಬರ್ತಾರೆ. ಹೌದು, ನಿಮ್ಮ ಮನೆಗೆ ಬಂದು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ವಿಚಾರವನ್ನು, ನಿಮ್ಮ ಮಕ್ಕಳ ಬಗ್ಗೆ, ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ, ನಿಮ್ಮ ಬಳಿ ಇರ್ತಕ್ಕಂಥ ಆಭರಣಗಳ ಬಗ್ಗೆ, ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಬೆಲೆ ಬಾಳುವ ವಸ್ತುಗಳ ಬಗ್ಗೆ, ಈ ಎಲ್ಲ ವಿಷಯಗಳನ್ನು ಸರಿಯಾಗಿ ತಿಳ್ಕೊತಾರೆ. ತಿಳ್ಕೊಂಡ ನಂತರ ನಿಮ್ಮ ಶತ್ರುಗಳ ಬಳಿ ಹೋಗಿ ಈ ವಿಚಾರಗಳ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಕ್ಕಂಥದ್ದು, ನಿಮ್ಮ ಮುಂದಿನ ಯೋಜನೆಗಳನ್ನು ತಡೆ ಹಿಡಿಯುವ ಪ್ರಯತ್ನ ಮಾಡುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಆ ವ್ಯಕ್ತಿಗಳು ಯಾರು ಎಂಬುವ ಸತ್ಯನೂ ಸಹ ನಿಮಗೆ ಮುಂಬರುವ ಈ ಅದೃಷ್ಟವಂತಹ 3 ದಿನಗಳಂದು ನಿಮ್ಮ ಕಣ್ಣ ಮುಂದೆ ಗೊತ್ತಾಗ್ತಕ್ಕಂಥದ್ದು ಕಟಕ ರಾಶಿಯವರೇ. ಹೌದು, ಆ ವ್ಯಕ್ತಿಗಳು ಯಾರು ಎಂಬುವ ಸತ್ಯ ಗೊತ್ತಾದ ನಂತರ ಆ ವ್ಯಕ್ತಿಗಳ ಬಳಿ ಹೋಗಿ ಜಗಳಗಳನ್ನು ಮಾಡೋದು, ವಾದ ವಿವಾದಗಳನ್ನು ಮಾಡ್ತಕ್ಕಂಥದ್ದು, ಈ ರೀತಿ ಮಾಡೋದು ಬೇಡ ಆಗಿರುತ್ತೆ ಕಟಕ ರಾಶಿಯವರೇ. ಹೌದು, ನೀವು ಆ ವ್ಯಕ್ತಿಗಳಿಗೆ ನಿಮಗೆ ಸತ್ಯ ಗೊತ್ತಿಲ್ಲದಂತೆ ಇರೋದು ಉತ್ತಮ ಆಗಿರುತ್ತೆ. ಇದರಿಂದ ಜಗಳಗಳು, ಮನಸ್ತಾಪಗಳು ಉಂಟಾಗದೇ ಇರುತ್ತೆ. ಹಾಗಾಗಿ ಕಟಕ ರಾಶಿಯವರೇ, ಮನಸ್ಸಿನಲ್ಲಿ ನೀವು ಎಷ್ಟೇ ನೋವಿದ್ರೂ ಸಹ ಅದನ್ನು ಯಾರೊಂದಿಗೂ ಸಹ ಹೇಳಿಕೊಳ್ಳೋದಿಲ್ಲ. ಹಾಗಾಗಿಯೇ ಇದೇ ಒಂದು ಸತ್ಯವನ್ನು ಸಹ ನಿಮ್ಮೊಳಗೇನೆ ಇಟ್ಕೊಳ್ಳಿ. ನಂತರ ನಿಮಗೆ ಗೊತ್ತಿರೋದಲ್ಲ ಯಾವ ವ್ಯಕ್ತಿ ನಿಮಗೆ ಎಷ್ಟು ದಿನ ಮೋಸ ಮಾಡಿದ್ರು ಅಂತ ಹೇಳಿ, ಆ ವ್ಯಕ್ತಿಯನ್ನು ನಿಮ್ಮ ಜೀವನದಿಂದ ಆದಷ್ಟು ದೂರ ಇರಿ. ಆ ವ್ಯಕ್ತಿಗೆ ನಿಮ್ಮ ಜೀವನದಲ್ಲಿ ನಡೀತಕ್ಕಂಥ ಯಾವುದೇ ಒಂದು ವಿಚಾರವನ್ನು ಹೇಳಬೇಡಿ. ನಂತರ ಮುಂಬರುವ ಈ ಅದೃಷ್ಟವಂತಹ 3 ದಿನದಲ್ಲಿ ನಿಮ್ಮ ಜೀವನದಲ್ಲಿ ಒಬ್ಬ ಹೊಸ ವ್ಯಕ್ತಿಯ ಪರಿಚಯನೂ ಸಹ ಆಗ್ತಕ್ಕಂಥದ್ದು. ನಂತರ ಪ್ರತಿದಿನ ದೇವರ ಆರಾಧನೆಯನ್ನು ಮಾಡೋದ್ರ ಮೂಲಕ ಈ ಸಮಯದಲ್ಲಿ ಹೆಚ್ಚಿನ ಫಲ ಮತ್ತು ಅದೃಷ್ಟವನ್ನಾದರೆ ನೀವು ಪ್ರಾಪ್ತಿ ಮಾಡಿಕೊಳ್ತೀರಾ ಕಟಕ ರಾಶಿಯವರೇ. ಅದೇ ರೀತಿ ಈ ಸಮಯದಲ್ಲಿ ನಿಮ್ಮೊಳಗೆ ಇರ್ತಕ್ಕಂಥ ಕೋಪವನ್ನು ಆದಷ್ಟು ನಿಯಂತ್ರಣ ಮಾಡಿಕೊಂಡು ಆದಷ್ಟು ತಾಳ್ಮೆಯಿಂದ ಇದ್ದರೆ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡಿಕೊಳ್ಳೋದ್ರ ಜೊತೆಗೆ ಹೊಸ ಹೊಸ ಯಶಸ್ಸು ಮತ್ತು ಅದೃಷ್ಟ ಆದರೆ ಈ ಸಮಯದಲ್ಲಿ ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ನೀವು ಈಗಾಗಲೇ ಗಮನಿಸಿದ್ರೆ ನೀವು ಪರಿಶ್ರಮಕ್ಕೋಸ್ಕರ ತುಂಬಾ ಕಷ್ಟಪಟ್ಟಿರ್ತೀರ. ಆದರೆ ಅದರ ಕೊನೆಯ ಹಂತಕ್ಕೆ ಹೋಗುವಾಗ ನೀವು ಮಾಡ್ಕೊಳ್ತಕ್ಕಂತಹ ಕೋಪ, ಮನಸ್ತಾಪದಿಂದಾಗಿ ನಿಮಗೆ ಬರಬೇಕಾಗಿರ್ತಕ್ಕಂತಹ ಯಶಸ್ಸು, ಅದೃಷ್ಟ, ಪ್ರತಿಫಲ ನಿಮಗೆ ಕೈ ತಪ್ತಾ ಇತ್ತು. ಹೌದು, ನಿಮಗೆ ಬರಬೇಕಾಗಿತ್ತು ಬೇರೆ ಯಾರಿಗೋ ಹೋಗ್ತಿತ್ತು. ಹಾಗಾಗಿ ನೀವು ಇದರ ವಿಚಾರಗಳನ್ನೆಲ್ಲ ಯೋಚನೆ ಮಾಡ್ತಾ ದುಃಖಿತರಾಗ್ತಾನೆ ಇದ್ರಿ ಅಲ್ವಾ. ಹಾಗಾಗಿಯೇ ಮುಂಬರುವ ಈ ಅದೃಷ್ಟವಂತಹ 3 ದಿನದಲ್ಲಿ ಕಟಕ ರಾಶಿಯವರೇ, ನಿಮ್ಮೊಳಗೆ ಇರ್ತಕ್ಕಂಥ ಕೋಪವನ್ನು ಆದಷ್ಟು ನಿಯಂತ್ರಣ ಮಾಡಿಕೊಂಡು ತಾಳ್ಮೆಯಿಂದ ಇರೋದ್ರ ಮೂಲಕ ಹೆಚ್ಚಿನ ಲಾಭ ಮತ್ತು ಯಶಸ್ಸನ್ನಾದರೆ ನೀವು ಪ್ರಾಪ್ತಿ ಮಾಡಿಕೊಳ್ಳಬಹುದಾಗಿರುತ್ತೆ. ಹೌದು, ಕಟಕ ರಾಶಿಯವರು ನೀವು ಈಗಾಗಲೇ ಕೆಲಸ ಮಾಡ್ತಿದ್ರೆ, ನೀವು ಕೆಲಸ ಮಾಡ್ತಿರ್ತಕ್ಕಂಥ ಜಾಗದಲ್ಲಿರ್ತಕ್ಕಂಥ ಮೇಲಾಧಿಕಾರಿಗಳಿಂದ ನೀವು ಈ ಸಮಯದಲ್ಲಿ ಮೆಚ್ಚುಗೆಯ ಮಾತನ್ನು ಸಹ ಕೇಳಬಹುದಾಗಿರುತ್ತೆ. ಅದೇ ರೀತಿ ನಿಮಗೆ ಪ್ರತಿ ತಿಂಗಳು ಸಿಗ್ತಕ್ಕಂಥ ಸಂಬಳನೂ ಸಹ ಈ ಸಮಯದಲ್ಲಿ ಏರಿಕೆಯಾದರೆ ಆಗ್ತಕ್ಕಂಥದ್ದು. ಸ್ಥಾನ ಬದಲಾವಣೆಯಾಗುವ ಯೋಗ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥದ್ದು. ಅದೇ ರೀತಿ ಉದ್ಯೋಗವನ್ನು ಹುಡುಕ್ತಾ ಇರ್ತಕ್ಕಂತಹ ಕಟಕ ರಾಶಿಯವರಿಗೆ ಇದೀಗ ಉದ್ಯೋಗದ ಅವಕಾಶವೂ ಸಹ ನಿಮ್ಮನ್ನು ಈಗ ಹುಡುಕಿಕೊಂಡು ಬರ್ತಕ್ಕಂಥದ್ದು. ಹೌದು, ಪ್ರಾರಂಭಿಕವಾಗಿ ಸಿಗ್ತಕ್ಕಂತಹ ಉದ್ಯೋಗದಲ್ಲಿ ಸಂಬಳ ಕಡಿಮೆ ಇದೆ ಅಂತ ಹೇಳಿ ಆ ಒಂದು ಉದ್ಯೋಗವನ್ನು ಬಿಡೋದಕ್ಕೆ ಹೋಗಬೇಡಿ. ಹೌದು, ಇದೇ ನಿಮ್ಮ ಜೀವನದ ಮೊದಲನೇ ಮೆಟ್ಟು ಆಗಿರುವ ಕಾರಣದಿಂದಾಗಿ ಪ್ರಾರಂಭಿಕವಾಗಿ ಮೊದಲಿಗೆ ಸಿಗ್ತಕ್ಕಂತಹ ಉದ್ಯೋಗದಲ್ಲೇ ಹೆಚ್ಚಿನ ಕಾರ್ಯಸಿದ್ಧಿಯನ್ನು ಮಾಡಿದರೆ ಅದರಲ್ಲಿ ನೀವು ಯಶಸ್ಸನ್ನಾದರೆ ಕಾಣಬಹುದಾಗಿರುತ್ತೆ ಕಟಕ ರಾಶಿಯವರೇ. ಅದೇ ರೀತಿ ಈಗ ನಿಮಗೆ ಧನಲಾಭ ಪ್ರಾಪ್ತಿಯಾಗುವ ಕಾರಣದಿಂದಾಗಿ ನಿಮ್ಮ ಜೀವನದಲ್ಲಿ ಮೊದಲಿಗೆ ಇರ್ತಕ್ಕಂಥ ಎಲ್ಲ ರೀತಿಯ ಸಾಲಗಳೆಲ್ಲ ತೀರಿ ಹೋಗುತ್ತೆ. ಅದಾದ ನಂತರ ಈ ಸಮಯದಲ್ಲಿ ನೀವು ಅನಗತ್ಯ ಖರ್ಚುಗಳನ್ನು ಮಾಡುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ಸಮಯದಲ್ಲಿ ಅನಗತ್ಯ ಖರ್ಚುಗಳು ಬೇಡ ಆಗಿರುತ್ತೆ. ಈಗ ಬಂದಿರತಕ್ಕಂಥ ಹಣವನ್ನು ನೀವು ನಿಮ್ಮ ಭವಿಷ್ಯಕ್ಕಾಗಿ ಹೂಡಿಕೆ ಮಾಡಿ ಇರತಕ್ಕಂಥದ್ದು ಇಲ್ಲಿ ಬಹುಮುಖ್ಯ ಆಗಿರುತ್ತೆ ಕಟಕ ರಾಶಿಯವರೇ. ಅದೇ ರೀತಿ ನಿಮಗೆ ಮುಂಬರುವ ಈ ಅದೃಷ್ಟವಂತಹ 3 ದಿನದಲ್ಲಿ ಆರೋಗ್ಯದಲ್ಲೂ ಸಹ ಸುಧಾರಣೆಯನ್ನು ಕಾಣಬಹುದಾಗಿರುತ್ತೆ. ಸ್ವಲ್ಪ ಆರೋಗ್ಯದ ಕಡೆ ಗಮನವನ್ನು ಹರಿಸ್ತಕ್ಕಂಥದ್ದು ಸಹ ಈ ಸಮಯದಲ್ಲಿ ಉತ್ತಮ ಆಗಿರುತ್ತೆ. ಅದೇ ರೀತಿ ಕುಟುಂಬ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ತೊಂದರೆಗಳು, ವೈವಾಹಿಕ ಜೀವನದಲ್ಲಿರ್ತಕ್ಕಂತಹ ಎಲ್ಲ ರೀತಿ ಭಿನ್ನಾಭಿಪ್ರಾಯಗಳು ಮತ್ತು ವೃತ್ತಿ ಜೀವನದಲ್ಲಿರ್ತಕ್ಕಂತಹ ಎಲ್ಲ ರೀತಿ ಅಡೆತಡೆಗಳು ಎಲ್ಲನೂ ಸಹ ಮುಂಬರುವ ಈ ಅದೃಷ್ಟವಂತಹ 3 ದಿನಗಳಂದು ನಿಮ್ಮ ಜೀವನದಿಂದ ದೂರ ಆಗಲಿದೆ.
ಅದೇ ರೀತಿ ಕುಟುಂಬದಲ್ಲಿ ಶಾಂತಿ, ನೆಮ್ಮದಿ, ಸಂತೋಷ ಆದರೆ ಹೆಚ್ಚಾಗಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಕಟಕ ರಾಶಿಯವರೇ. ಹೌದು, ಇದು ಕಟಕ ರಾಶಿಯವರ ಮುಂಬರುವ ಈ ಅದೃಷ್ಟವಂತ 3 ದಿನದ ಭವಿಷ್ಯ ಆಗಿರುತ್ತೆ. ಅದೇ ರೀತಿ ಕಟಕ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆ ಇದ್ರೂ ಸಹ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತಕ್ಕಂಥ ಗುರೂಜಿಯವರಿಗೆ ನೀವು ಕರೆ ಮಾಡಿ ಪರಿಷ್ಕಾರವನ್ನು ಸಹ ಪಡೆದುಕೊಳ್ಳಬಹುದಾಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.